ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಕನ್ನಡ ತರಗತಿಗೆ ಆತ್ಮೀಯವಾದಂಥ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಗದ್ಯಪಾಠವಾದಂತಹ ಶಬರಿಯ ಗೀತ ನಾಟಕವನ್ನು ಕುರಿತು ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಆ ತರಗತಿಯಲ್ಲಿ ತಿಳಿದುಕೊಂಡಂಥ ವಿಷಯಗಳೆಂದು ಪುನರ್ಮನನ ಮಾಡಿಕೊಳ್ಳುವುದಾದರೆ, ಕಳೆದ ತರಗತಿಯಲ್ಲಿ ನಾವು ರಾಮ ಲಕ್ಷ್ಮಣರು ಸೀತೆಯ ಹುಡುಕಾಟಕ್ಕಾಗಿ ಮತಂಗಾಶ್ರಮಕ್ಕೆ ಬಂದಿರುವುದು. ಮತಂಗಾಶ್ರಮದಲ್ಲಿ ವಾಸವಿದ್ದಂತಹ ತಪಸ್ವಿನಿ ಶಬರಿ ರಾಮನಿಗಾಗಿ ಕಾಯುವಂಥದ್ದು. ಹಾಗೆ ಶಬರಿಯು ರಾಮನಿಗಾಗಿ ಹೇಗೆ ಕಾದಿದ್ಲು ಅಥವಾ ಅವಳ ಬಾಲ್ಯ ಜೀವನದಿಂದ ಹಿಡ್ಕೊಂಡು ಮುಪ್ಪಾವಸ್ಥೆಯವರೆಗೂ ಕೂಡ ಶಬರಿ ಕಾದಿದ್ದು ಏನಪ್ಪ ಅಂದ್ರೆ ಭಕ್ತಿಯ ಮುಂಬರಿಗೊಂಡರು ಹಾಗೆ ಅಷ್ಟೊಂದು ಹಂಬಲದಿಂದ ಕಾತರದಿಂದ ಕಾಯ್ತಂಥವಳು ಯಾರಂದ್ರೆ ಶಬರಿ. ಆ ಒಂದು ಶಬರಿ ಕಲಿತಂಥ ಒಂದು ಗೀತೆ ನಾಟಕದ ಬಗ್ಗೆ ಕೆಲವೊಂದು ನಾವೀಗ ಪ್ರಶ್ನೆಗಳನ್ನು ಕೇಳ್ತೀನಿ. ಶಬರಿ ಗೀತ ನಾಟಕವನ್ನು ಬರೆದಿರುವಂತಹ ಕವಿ ಯಾರು? ಲೇಖಕರು ಯಾರು? ನಿಜ, ಶಬರಿ ಗೀತ ನಾಟಕವನ್ನು ಬರೆದಂತಹ ಲೇಖಕರು ಪೂತಿನವರ ಪೂರ್ಣನಾಮ ಏನು? ಹೌದು, ನಿಜ, ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ಯರು. ಇವರು ಯಾವುದರಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು? ನಿಜ, ಇವರು ಗೀತ ನಾಟಕಗಳನ್ನು ಬರೆಯುವುದರಲ್ಲಿ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು. ಹಾಗಾಗಿ ಗೀತ ನಾಟಕ ಏನನ್ನು ಒಳಗೊಂಡಿರುತ್ತದೆ? ಇಲ್ಲಿ ಈ ನಾಟಕದಲ್ಲಿ ಗೀತೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡಿದ್ವಿ. ಮೇಳದವರಿರ್ತಾರೆ, ಕಲಾಕಾರರಿರ್ತಾರೆ, ಜೊತೆಗೆ ಗೀತೆನೂ ಕೂಡ ಮಧ್ಯದಲ್ಲಿ ಗೀತೆನೂ ಕೂಡ ಇಲ್ಲಿರ್ತದೆ. ಹಾಗಾಗಿ ಗೀತೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುವುದರಿಂದ ಗೀತ ನಾಟಕಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ವಿ. ಈ ಗೀತ ನಾಟಕಗಳಿಗೆ ಮೂಲ ಆಕಾರ ಯಾವುದು ಈಗಂದ್ರೆ ರಾಮಾಯಣದ ಕಥೆ ಇಲ್ಲಿ ಈ ಕಥೆಗೆ ಮೂಲ ಆಕಾರವಾಗಿದೆ. ಅದರಲ್ಲೂ ಶಬರಿ ರಾಮನಿಗಾಗಿ ಕಾಯುವಂಥ, ಅಥವಾ ಶಬರಿ ಅಂದ್ರೇ ಗೊತ್ತು, ಕಾಯುವಿಕೆಗೆ ಹೆಸರಾದಂಥವಳು ಶಬರಿ. ಆ ಒಂದು ಶಬರಿ ಗೀತ ನಾಟಕವನ್ನು ಕುರಿತು ನಾವು ಅಭ್ಯಾಸವನ್ನು ಮಾಡ್ತಾ ಇದ್ವಿ, ಹೌದಾ? ನಿಜ. ಹಾಗೆಯೇ ರಾಮ ಏನು ಮಾಡ್ತಾನೆ? ರಾಮನು ಸೀತೆಗಾಗಿ ಹೇಗೆ ಹಂಬಲಿಸ್ತಾ ಇದ್ದ? ರಾಮನು ಸೀತೆಗಾಗಿ ದೊರೆವಳೆ ಸೀತೆ, ದೊರೆವಳೆ ಭೂಮಿ ಜಾತೆ, ಎರೆವೆ ಗಿರಿವನವೇ ಪೇಡಿರಿ ದೊರೆವಳೆ ಹೆಣ್ಣಾತ್ಮ ಕಾಮ ಕಲ್ಪಲತೆ ಅನ್ನುವಂಥದ್ದನ್ನು ಹೇಳ್ತಾನೆ. ಈ ಬೇಗೆ ಬಿಡದಲ ಎನ್ನದೆಯ ಸುಡದಲ ಹಾ ಅನ್ನುವಂಥದ್ದನ್ನು ಮನದ ಇದನ್ನು ಕೂಡ ಇಂಥವನ್ನು ಕೂಡ ಹೇಳ್ತಾನೆ. ಯಾರು? ರಾಮನು ಹೇಳ್ತಾನೆ. ಅದಕ್ಕೆ ರಾಮನಿಗೆ ನೊಂದುಕೊಂಡಂತಹ ರಾಮನಿಗೆ ಲಕ್ಷ್ಮಣ ಹೇಗೆ ಸಾಂತ್ವನ ನೀಡ್ತಾನ? ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆ ಯಾರು, ರಾಮನೇ ಸ್ಥೈರ್ಯಕ್ಕೆಡೆ ಯಾರು ಅಂತ. ಹಾಗಾದರೆ ನೀನೇ ಏನಪ್ಪ ಅಂದರೆ ಜಗತ್ತನ್ನು ಬೆಳಗುವಂಥ ಸೂರ್ಯನೇ ಕಳೆಗುಂದಿ ಕುಂತರೆ ಜಗತ್ತನ್ನು ಬೆಳಗುವುದು ಹೇಗೆ? ಹಾಗೆ ಸ್ಥೈರ್ಯಕ್ಕೆ ಹೆಸರಾದಂಥ ನೀನೇ ಈ ಥರನಾಗಿ ಕುಂತ್ಬಿಟ್ರೆ ನಮ್ಮ ಗತಿ ಹೇಗೆ ಅನ್ನೋದನ್ನು ಯಾರು ಹೇಳ್ತಾರೆ? ರಾಮನು ಏನು ಮಾಡ್ತಾನೆ? ರಾಮನಿಗೆ ಲಕ್ಷ್ಮಣನು ಸಾಂತ್ವನ ಹೇಳ್ತಾನೆ, ಹೌದಾ? ಆಮೇಲೆ ಅವಳನ್ನು ಬಿಟ್ಟು ಹೋಗಿರುವಂಥದ್ದು ಚಿತ್ರಕೂಟ ನೆನಪಾಗುವಂಥದ್ದು. ವಿದ್ಯಾರ್ಥಿಗಳು ನಾನು ಹೇಳ್ಕೊಟ್ಟೆ, ಚಿತ್ರಕೂಟ ಉತ್ತರ ಭಾರತದ ಪಯೋಷ್ಣಿ ನದಿಯ ದಂಡೆಯಲ್ಲೈತಿ. ಈ ಚಿತ್ರಕೂಟ ಎದಕ್ಕೆ ಹೆಸರಾಗೈತಿ ಅಂದ್ರೆ, ರಾಮ ಲಕ್ಷ್ಮಣರು ವನವಾಸಕ್ಕೆಂದು ಅರಮನೆಯನ್ನು ತೊರೆದು ಬಂದಾಗ ಅವರು ಮೊದಲು ಬೀಡು ಬಿಟ್ಟಿದ್ದೆಲ್ಲಿ ಅಂದ್ರೆ ಚಿತ್ರಕೂಟ ಪರ್ವತದಲ್ಲಿ. ಉತ್ತರ ಭಾರತದ ಪಯೋಷ್ಣಿ ನದಿಯ ದಂಡೆ ಮೇಲಿರುವಂಥದ್ದು ಯಾವುದು? ಈ ಒಂದು ಚಿತ್ರಕೂಟ ಪರ್ವತ. ಇದ್ರ ಬಗ್ಗೆ ನೋಡ್ತಾ ಇದ್ವಿ. ನಿನ್ನೆ ಎಲ್ಲಿವರೆಗೆ ನೋಡಿದ್ವಿ ಅಂತಂದ್ರೆ, ಅತ್ತಿಗೆಯನ್ನು ನಾನು ಒಬ್ಬಂಟಿಗೆ ಆಗಿ ಬಿಟ್ಟು ಬರಬಾರ್ದಾಗಿತ್ತು, ಬಿಟ್ಟು ಬಂದೆ, ಅದೇ ಒಂದು ಸಮಸ್ಯೆ ಆಯಿತು ಅನ್ನುವಂಥದ್ದನ್ನು. ಹೋಗ್ಲಿ ಬಿಡು, ನಮ್ಮನ್ನ ದೈವವೇ ಹಾಗೆ ಮರಳು ಮಾಡಿತ್ತು, ನೀನು ಚಿಂತೆ ಮಾಡಬೇಡ ಅನ್ನುವಂಥದ್ದನ್ನು ತಮ್ಮನಿಗೆ ಸಾಂತ್ವನ ನೀಡೋನು, ಅಣ್ಣನಿಗೆ ಸಾಂತ್ವನ ಹೇಳೋನು ತಮ್ಮ. ಹೀಗೆ ಇಬ್ಬರು ಕುಡ್ಕೊಂಡು ಎಲ್ಲಿಗೆ ಬರ್ತಾರಂದ್ರೆ, ಧನು ಪೇಳ್ದ ದಾರಿಯೊಳು ಬಂದಿಹವೇ ನಾವು ಅನ್ನೋ ಹಾಗೆ. ಧನು ಮಹರ್ಷಿ ಮತಂಗಾಶ್ರಮದಲ್ಲಿ ಶಬರಿ ಇರುವುದನ್ನು, ಜೊತೆಗೆ ಸುಗ್ರೀವ ಇರುವುದನ್ನು ಕೂಡ ಹೇಳ್ತಾನೆ. ಸುಗ್ರೀವನ ಸಖ್ಯವನ್ನು ಗೆಳಿಸಿದರೆ ನೀವು ರಾಮನಿಂದ ಸೀತೆಯನ್ನು ಪಡ್ಕೋಬಹುದು ಅನ್ನುವಂಥ ವಿಚಾರವನ್ನು ಹೇಳ್ತಾನೆ. ಹಾಗಾಗಿ ಅವರು ಧನುಪೇಳ್ದ ದಾರಿಗಳು ಬಂದಿಹವೇ ನಾವು ಅಂತ ಕೇಳ್ತಾರೆ. ಅದೇ ದಾರಿ ಒಳಗೆ ನಾವು ಬಂದೀವ ಅಂತ ಕೇಳ್ತಾರೆ. ಅಲ್ಲಿ ಏನಪ್ಪ ಅಂದ್ರೆ ಶಬರಿ ಏನು ಮಾಡಿರ್ತಾಳೆ ಅಂದರೆ, ಹಣ್ಣುಗಳನ್ನು ಒಂದು ಪರ್ಣಶಾಲೆಯಲ್ಲಿ ಇರ್ತಾಳೆ. ಆ ಪರ್ಣಶಾಲೆ ಒಳಗೆ ಬರ್ತಾಳೆ. ಹೇಗಿರ್ತಾಳೆ? ಹಣ್ಣು ಎಲ್ಲವುಗಳನ್ನು ಕಂಕಳಲ್ಲಿ, ಕೈಯಲ್ಲಿ, ತೆರೆಯಲ್ಲಿ ಹಿಡ್ಕೊಂಡು ಬರ್ತಿರ್ತಾಳೆ. ಆಮೇಲೆ ಹಣ್ಣಾದಂಥ ಮುದುಕಿ, ತಪಸ್ವಿನಿ ಅಂತ ತೋರುವಂಥ ರೂಪ, ಆಮೇಲೆ ಜೀನ ಕೃಷ್ಣಾಂಬರೆ ಅಂತ ಬಿಳಿಯದಂಥ
ಇದನ್ನ ಜಿಂಕೆಯ ಒಂದು ಚಿತ್ರಣವುಳ್ಳಂಥ ಒಂದು ಬಟ್ಟೆಯನ್ನು ಹಾಕೊಂಡಿದ್ದಾಳೆ. ಅಂತಹ ಒಂದು ಶಬರಿ ನೋಡಾಕ ಹುಚ್ಚಿಯಂಗೆ ಕಂಡು ಜಟಿಲಾಕಾರದವಳು ಅಂತ ಹೇಳ್ತಾರೆ ಕಬರಿ. ಆಮೇಲೆ ತುರ್ಬಾಕಾರವನ್ನು ಹೊಂದಿರುವಂಥವಳು ಶಬರಿ. ತಪಸ್ವಿನಿ ಅಂತ ಕಾಣ್ತಿದ್ದಾಳೆ, ಹುಚ್ಚಿ ಅಂತ ಕಾಣ್ತಿದ್ದಾಳೆ. ಆ ಶಬರಿ ನೋಡ್ರಿ ಬರ್ತಾಳೆ ಅವಳು. ಆಮೇಲೆ ಹೇಳ್ತಾನೆ ಏನೋ ಒಂದು ಹುಚ್ಚಿ ಬರಾಕತ್ತಲ್ಲ ನಮ್ಮ ಕಡೆ ಅಂತ ರಾಮ ಹೇಳಿದ್ರೆ, ನೋಡು ಬಾಯಿದು ಏನಿತ್ತು ಇವಳು ಯಾಕೆ ಹಿಂಗಿದ್ದಾಳ ಅನ್ನುವಂಥದ್ರ ಜೊತೆಗೆ ನಾವು ಅಲ್ಲಿವರೆಗೆ ಪಾಠವನ್ನು ನಾವು ಅಭ್ಯಾಸವನ್ನು ಮಾಡ್ತಿದ್ವಿ. ಮುಂದಿನ ನೋಡೋಣ. ರಾಮ ಬಾರದೆ ನನಗೇನು ತೋರದೆ, ಅವ ಸವಿದಲ್ಲದೆ ಸವಿಯಾಗದ ಈ ಕಡು ಸವಿ ಹನ್ಗೆಳೆಗೈವೆಂ, ಮಧುಕರ ಗೀತದ ಮಧು ಊರ್ವಿಯಂ ಮಧುಪರ್ಕವಂ ನಾನಾರ್ಗಿವೆಯಂ. ರಾಮ ಬಾರದೆ ನನಗೇನು ತೋರದೆ. ರಾಮ ಬರಲಾರ್ದ ಈ ಹಣ್ಣುಗಳನ್ನು, ರಾಮ ಬರವಲ್ಲ, ರಾಮ ಬಾರದೆ ನನಗೇನು ತೋರಬಲ್ದು, ನನಗೇನು ದಿಕ್ಕ ಕಾಣಿಸ್ಬಲ್ದು, ಏನು ಮುಂದಿಂದಂತ ಗೊತ್ತಾಗಬಲ್ದು. ರಾಮ ಬಾರದೆ ನನಗೇನು ತೋರದೆ. ಅವ ಸವಿದಲ್ಲದ ಸವಿಯಾದ ಈ ಕಡು ಸವಿ ಹಣ್ಣುಗಳೇಗೈವೆವು. ಅವನು ಬಂದು ಈ ಹಣ್ಣುಗಳನ್ನು ತಿನ್ನಲಾರ್ದ ಹೀಗೆಲ್ಲ ದಿನ ನಾನು ಈ ಹಣ್ಣುಗಳನ್ನು ಸಂಗ್ರಹಿಸ್ತೀನಲ್ಲ, ಈ ಹಣ್ಣುಗಳನ್ನು ನಾನು ಯಾರಿಗಂತ ಕೊಡಲಿ, ಏನಂತ ಮಾಡಲಿ ಅಂತ. ಮಧುಕರ ಗೀತದ ಮಧು ಊರ್ವಿಯಂ ಮಧುಪರ್ಕವಂ ನಾನಾರ್ಗೀವೆಂ. ರಾಮ ಬಾರದೆ ನನಗೇನು ತೋರದೆ. ಬಗೆ ಬಗೆಯ ಹಣ್ಣುಗಳನ್ನು, ಬಗೆ ಬಗೆಯ ಕಂಪನಿಡುವಂಥ ಹೂಗಳನ್ನು, ಬಗೆ ಬಗೆಯ ಹಣ್ಣುಗಳನ್ನು, ಹಾಗೆ ಮಧುಪರ್ಕ ಅಂತ ಬಳಸ್ತಾರೆ. ಮಧುಪರ್ಕ ಅಂದರೆ ಏನು? ಜೇನು, ಸಕ್ಕರೆ, ಹಾಲು ಇವುಗಳಿಂದ ತಯಾರಿಸಿದಂಥ ಬಂದಂಥ ಅತಿಥಿಗಳಿಗೆ ಕೊಡಲು ತಯಾರಿಸಿದಂಥ ಒಂದು ಪಾನೀಯವನ್ನು ಕೂಡ ನಾನು ಪ್ರತಿದಿನ ಸಂಗ್ರಹಿಸ್ಕೊಳ್ತೀನಿ. ರಾಮ ಬರುವುದಿಲ್ಲ, ಇವುಗಳನ್ನು ಯಾರಿಗಾಗಿ ಕೊಡಲಿ ಅನ್ನುವಂತಹ ವಿಚಾರವನ್ನು ಯಾರು ಹೇಳ್ತಾ ಇದ್ದಾರೆ? ಶಬರಿ ಹೇಳಾಗ್ತಾಳೆ. ತಾನು ತನ್ನ ದಿನನಿತ್ಯದ ಕೆಲಸವನ್ನು ಹೇಗೆ ಕಳಿತಿದ್ದಾಳೆ ಅಂತ ಒಂದು ಗೊತ್ತಾಗುತ್ತೆ. ಏನು ಅಂತಂದರೆ, ಅವಳು ರಾಮನಿಗಾಗಿ ಬಗೆ ಬಗೆಯ ಕಂಪನಿಡುವಂಥ ಹೂಗಳನ್ನು, ವನಮಾಲೆಯನ್ನು, ಜೊತೆಗೆ ಬಗೆ ಬಗೆಯ ಹಣ್ಣುಗಳನ್ನು, ಮಧುಪರ್ಕವನ್ನು ಎಲ್ಲವನ್ನ ಸಂಗ್ರಹಿಸ್ತಾಳೆ. ನಾನು ಯಾರಿಗಾಗಿ ಕೊಡಲಿ ಅನ್ನುವಂಥ ವಿಚಾರವನ್ನು ಯಾರು ಹೇಳ್ತಾರಂದ್ರೆ ಶಬರಿ ಹೇಳಾಕತ್ತಾಳ. ರಾಮ ಬಾರದೆ ನನಗೇನು ತೋರದೆ. ಬಾ ರಾಮ ಬಾ, ಬಾರೈ ಬಾ ಬಗೆಯಿರುಳಿನ ಪರೆ, ಕೋ ಕೋ ಹಣ್ಣುಗಳ ಕೋ, ಹೂಗಳ ಕೋ, ಎಲ್ಲವ ಕೋ ಎನ್ನುಳ ಮರವೇ. ರಾಮ ಬಾರದೆ ನನಗೇನು ತೋರದೆ, ರಾಮ ಬಾರದೆ ನನಗೇನು ಸೇರದೆ. ರಾಮ ನಿನಗಾಗಿ ಹೂವುಗಳನ್ನು ತೆಗೆದಿದ್ದೀನಿ, ಹಣ್ಣುಗಳನ್ನು ತೆಗೆದುಕೊಂಡಿದ್ದೀನಿ, ತಗೋ ಇವುಗಳನ್ನೆಲ್ಲವನ್ನ ತೆಗೆದುಕೋ. ನೀನು ಬರ್ಲಾರ್ದಂಗೆ ನನಗೇನು ಸೇರ್ತಾ ಇಲ್ಲ, ಇವುಗಳ ಏನೂ ನನಗೆ ಹಿಡಿಸ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು, ತನ್ನ ಮನದ ಅಭಿಲಾಷೆಯನ್ನು ಹೇಳ್ತಾ ಇದ್ದಾಳೆ. ಹಣ್ಣು ಹೂಗಳನ್ನು ಉದ್ದೇಶಿಸಿ ತಾನೊಬ್ಬಳೇ ಹಾಡ್ತಾ ಇದ್ದಾಳೆ ಶಬರಿ. ಶಬರಿಯು ಪರ್ಣಶಾಲೆ ಒಳಗೆ ಹೋಗುವಳು. ರಾಮ ಲಕ್ಷ್ಮಣರು ಕಾಣಿಸಿಕೊಡುತ್ತಾರೆ. ಹೀಗೆ ಹಾಡ್ತಾ ಹಾಡ್ತಾ ಏನು ಮಾಡ್ತಾಳೆ, ಒಳಗೆ ಪರ್ಣಶಾಲೆ ಅಂದರೆ ಎಲೆಗಳಿಂದ ನಿರ್ಮಿತವಾದಂಥ ಶಾಲೆ. ಆ ಶಾಲೆ ಒಳಗೆ ಹೋಗ್ತಾಳೆ. ಅಲ್ಲಿ ಯಾರು ನೋಡ್ತಾಳೆ ಅಂತಂದ್ರೆ ರಾಮ ಲಕ್ಷ್ಮಣರನ್ನು ಕಾಣ್ತಾಳೆ. ಎಷ್ಟೋ ವರ್ಷದ ಬಗೆತ, ಎಷ್ಟೋ ವರ್ಷದ ತನ್ನ ಹಂಬಲ, ಎಷ್ಟೋ ವರ್ಷದ ತನ್ನ ತಪಸ್ಸು ಧ್ಯಾನದಂತಿರುವಂತಹ ಆ ರಾಮನ ದರ್ಶನಕ್ಕಾಗಿ ಶಬರಿ ಏನು ಮಾಡ್ತಾಳೆ ಅಂದರೆ ರಾಮನನ್ನು ನೋಡ್ತಾಳೆ. ರಾಮ ಎನಗೆ ನಿಂತು ಹಂಬಲಿಪ ಈ ಜಟಲ ಕಬರಿ, ಆ ಉದರ ಮುಖನವರದ ಶಮಣಿ ಶಬರಿ. ನನಗಾಗಿ ಇಷ್ಟೊಂದು ಹಂಬಲಿಸಕತ್ತಳಲ್ಲ ಈ ಶಬರಿ, ಆ ಉದರ ಮುಖನವರದ ಶಬರಿ. ಆ ಉದನು ಹೇಳಿದಲ್ವ, ಉದರ ಮುಖ ಹೇಳಿದ ಆ ಶ್ರಮ ನೊರೆದ ಶ್ರಮಣಿ ಶಬರಿ. ತಪಸ್ವಿನಿ ಅಂತಿರುವವಳು ಶಬರಿ. ಉಪಕಾರವೆನಿತಿಲ್ಲ ಈಕೆಗೆ ನನ್ನಿಂದ ಸ್ವಲ್ಪವೂ ಸಹಾಯ ಇಲ್ಲ, ನನ್ನಿಂದ ಸ್ವಲ್ಪವೂ ಉಪಕಾರ ಮಾಡೇ ಇಲ್ಲ. ಆ ಧ್ವಡೆಯು ನೆನೆಯುತ್ತಿಹಳ ಹಳೆಯ ನರ್ತತಿಯಿಂದ, ನಾಚುತೆಹ ನೀ ಪೂಜ್ಯ ನಲುಮೆಯಿಂದ. ನನ್ನ ಹಳೆಯ ನೆನಪನ್ನೇ ಇಟ್ಕೊಂಡು ಇಷ್ಟೊಂದು ನನ್ನ ಧ್ಯಾನಿಸ್ತಾ ಇದ್ದಾಳೆ, ನನ್ನ ಆರಾಧಿಸ್ತಾಳೆ, ನನ್ನ ಪೂಜಿಸ್ತಾ ಇದ್ದಾಳೆ. ಇದನ್ನ ನೋಡಿ ನನಗೇನು ಅನಿಸ್ತಾ ಇದೆ ಅಂದರೆ ನಾಚಿಕೆ ಆಗ್ತಾ ಇದೆ, ನನಗೇನಾಗ್ತಾ ಇದೆ, ನಾಚಿಕೆ ಆಗ್ತಾ ಇದೆ ಅನ್ನೋದನ್ನು ರಾಮ ಹೇಳ್ತಾ ಇದ್ದಾನೆ. ಲಕ್ಷ್ಮಣ ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ಧೆ, ಇನ್ನು ನೋಡಿದ ಬಳಿಕ ಏನಪ್ಪಳೋ ಬುದ್ಧೆ. ಅದ್ಭುತವಾದಂಥ ಸಾಲುಗಳು. ನಿನ್ನ ನೋಡದೆ ಮರುಳಾದ ಈ ಸಿದ್ಧೆ ಅಂದರೆ ತಪಸ್ವಿನಿ. ನಿನ್ನ ನೋಡದೆ ಮರುಳಾದ ಈ ಸಿದ್ಧೆ, ಇನ್ನು ನೋಡಿದ ಬಳಿಕ ಏನಪ್ಪಳೋ ಬುದ್ಧೆ. ಇನ್ನು ನೋಡಿದ ಮೇಲೆ ಏನಾಗ್ತಾಳೋ, ಹೆಂಗಾಗ್ತಾಳೋ ಏನು ಅಂತ ಚಿಂತೆ ಆಯಿತು ಲಕ್ಷ್ಮಣನಿಗೆ. ಅದಕ್ಕೆ ಹೇಳ್ತಾನೆ ರಾಮ, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು. ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು, ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು. ನೋಡ್ರಿ, ರೂಪಕ್ಕಿಂತಲೂ ಯಾವುದು ಮುಖ್ಯ? ನಾಮ ಮುಖ್ಯ. ಅದನ್ನೇ ದಾಸರು ಹೇಳ್ತಾರ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು, ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ
ಇದ್ದರೆ ಸಾಕು ಅನ್ನೋ ಹಾಗೆ ಇಲ್ಲಿ ಏನು ಅಂತಂದರೆ ರೂಪಕ್ಕಿಂತ ನಾಮಕ್ಕೆ ಅದ್ಭುತವಾದಂಥ ಶಕ್ತಿ ಇದೆ. ರಾಮನು ಆಂಜನೇಯನು ಅಥವಾ ಹನುಮಂತನು ಆ ಒಂದು ಸಮುದ್ರವನ್ನು ದಾಟಬೇಕಾದ್ರೆ ಒಂದು ಉಪಾಯವನ್ನು ಕೊಡ್ತಾನೆ. ಶ್ರೀರಾಮ್ ಜೈರಾಮ್ ಅನ್ನುವಂತಹ ಒಂದು ಏನಪ್ಪ ಅಂದ್ರೆ ವಾಕ್ಯವನ್ನು ಬರೆದು ಕಲ್ಲಿನ ಮೇಲೆ ಬರೆದು ಕಲ್ಲನ್ನು ಸಮುದ್ರದಲ್ಲಿ ಎಸೆದಾಗ ಆ ಕಲ್ಲು ಸಮುದ್ರದಲ್ಲಿ ತೇಲದೆ ಏನಪ್ಪ ಅಂದ್ರೆ ಮುಳುಗದೆ ತೇಲಿ ನಿಂತಿತು. ಅದನ್ನೇ ಒಂದು ಸಹಾಯವನ್ನು ಮಾಡಿಕೊಂಡು ಸೇತುವೆಯನ್ನಾಗಿ ನಿರ್ಮಿಸಿಕೊಂಡು ಎಲ್ಲಿಂದ ಹೋದ್ರು ಇದಕ್ಕೆ ಲಂಕವನ್ನು ತಲುಪಿದ್ರು, ಸೀತೆಯನ್ನು ಕಳ್ಕೊಂಡು ಬಂದರು ಅನ್ನುವಂಥ ವಿಚಾರವನ್ನು ನಾವು ರಾಮಾಯಣದಲ್ಲಿ ನೋಡ್ತೀವಿ. ಹಾಗಾದರೆ ಇಲ್ಲಿ ರೂಪಕ್ಕಿಂತ ಏನು ಮುಖ್ಯ? ನಾಮ ಮುಖ್ಯ. ರೂಪಕ್ಕಿಂತ ಏನು ಮುಖ್ಯ? ನಾಮ ಮುಖ್ಯ ಅನ್ನುವಂತಹದನ್ನು ರಾಮನೇ ಹೇಳ್ತಾನೆ. ರೂಪಕ್ಕೂ ನಾಮ ಮಿಗಿಲಾತ್ಮ ಸುರದಿಯದು, ಎನ್ನ ಕಾಣುತ್ತಲ್ಲಿ ಇವಳ ಬೆರಗು ತಿಳಿಯುವುದು. ನನ್ನ ನೋಡಿದ ಮೇಲೆ ಇವಳ ಆಶ್ಚರ್ಯ ತಿಳಿತೈತಿ, ಗೊತ್ತಾಗ್ತೈತಿ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ. ಲಕ್ಷ್ಮಣ ನಿತ್ಯ ನೋಡುತ್ತೇನೇನು ಬೆರಗು ತನಿಯದಿದೆ, ಪರಕಿಸುವ ಬಾ ಇದ್ದನು ಶ್ರಮಣೀಯಾಶ್ರಮದೇ. ನಾನು ನಿನ್ನ ನೋಡಾಕತ್ತಿ ದಿನಾನೂ ನೋಡ್ತೀನಿ, ನನಗೆ ಇನ್ನೂ ತಣಿಯವಲ್ದು, ಇನ್ನೂ ದಾಹ ಇದು ಆಗವಲ್ದು, ತಣಿಯವಲ್ದು ಅಂಥದ್ರಲ್ಲಿ ಇವಳು ನೋಡೋಣ ಇವಳು ಯಾವ ಥರನಾಗಿ ಮಾಡ್ತಾಳೆ ಅನ್ನುವಂಥದ್ದು. ಪರಕಿಸುವ ಬಾ ಇದ್ದನು ಶ್ರಮಣೀಯಾಶ್ರಮದೇ. ಇದು ಹೌದೋ ಅಲ್ಲ, ಪರೀಕ್ಷಿಸುವ ಬಾ, ಹೌದೋ ಅಲ್ಲ ನೋಡೋಣ ಬಾ ಅಂತ ಯಾರು ಕರೀತಾರೆ ಅಂದ್ರೆ ಲಕ್ಷ್ಮಣ ಕರೀತಾನ. ರಾಮ ನಡೆ ಮುಂದೆ ಲಕ್ಷ್ಮಣ ನೀ ನಡೀಪ ಮುಂದೆ. ಯಾಕಂದ್ರೆ ಯಾವಾಗಲೂ ಕಾಡಲ್ಲಿ ರಾಮ ಹಿಂದೆ ಲಕ್ಷ್ಮಣ ಮುಂದೆ, ರಾಮ ಮುಂದೆ ಲಕ್ಷ್ಮಣ ಹಿಂದೆ. ಈಗಲೂ ಕೂಡ ರಾಮಣ ಏನು ಹೇಳ್ತಾನೆ, ನೀ ನಡೆ ಮುಂದೆ ಅಂತ ಹೇಳ್ತಾನೆ. ಅವಾಗ ರಾಮ ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ ಹೇಳಿ ನನ್ನ ವಿದ್ಯಾರ್ಥಿಗಳೇ? ಅವಳು ಹಂಬಲಿಸ್ತಾ ಇರೋದು ರಾಮನಿಗಾಗಿ, ಕಾದಿರುವುದು ರಾಮನಿಗಾಗಿ, ತಪಸ್ಸು ಮಾಡಿರುವುದು ರಾಮನಿಗಾಗಿ. ಅವಳು ನೋಡುವಂಥ ಮೊದಲ ನೋಟದಲ್ಲಿ ಯಾರು ಸಿಗಬೇಕು ಅಂದರೆ ರಾಮನೇ ಸಿಗ್ಬೇಕಂತ ಹಂಬಲಿಸ್ತಾಳೆ ಹೊರತಾಗಿ, ರಾಮನೇ ಇರ್ಬೇಕಂತ ಹಂಬಲಿಸ್ತಾಳೆ ಹೊರತಾಗಿ ಲಕ್ಷ್ಮಣಲ್ಲ. ಅದಕ್ಕೆ ಆ ಒಂದು ಇಂಗಿತವನ್ನು ಪರಿಸ್ಥಿತಿಯನ್ನು ಅರ್ಥಂತ ಲಕ್ಷ್ಮಣ ಹೇಳ್ತಾನೆ ನೋಡ್ರಿ. ಲಕ್ಷ್ಮಣ ಇಂದು ನೀನೇ ಮುಂದೆ ನಾನಿರುವೆ ಹಿಂದೆ ಅನ್ನ, ಇವತ್ತು ನೀನೇ ಮುಂದೆ ನಾನಿನ್ನ ಹಿಂದೆ. ಮೊದಲ ದಿಟ್ಟಿಗೆ ನೀನು ಬಳಿಕ ನಾನು. ಮೊದಲ ದಿಟ್ಟಿ ಅಂದರೆ ದೃಷ್ಟಿ ನೋಟ. ಮೊದಲ ದಿಟ್ಟಿಗೆ ನೀನು ಬಳಿಕ ನಾನು. ನೀನು ಮುಂದೆ ನಡೆಯಪ್ಪ, ನೀನು ಹಿಂದಿಂದ ನಾನೇನು ಮಾಡ್ತೀನಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ಲಕ್ಷ್ಮಣ ಇದು ಯಾರು ಹೇಳ್ತಾನೆ ಅಂದರೆ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಒಳ ತೆರೆ ಎದ್ದು ಅಲ್ಲಿ ತೆರೆ ಚೇಂಜ್ ಆಗುತ್ತೆ, ರಂಗಮಂಟಪದಲ್ಲಿ ತೆರೆ ಚೇಂಜ್ ಆಗುತ್ತೆ. ಏನು ಬರುತ್ತೆ ಅಂದರೆ ಒಳ ತೆರೆ ಎದ್ದು ವಿಶಾಲವಾದಂಥ ಶ್ರಮಣೀಯ ಆಶ್ರಮವನ್ನು ತೋರುವುದು. ಅಲ್ಲಿ ವಿಶಾಲವಾದಂಥ ಒಂದು ಆಶ್ರಮ ತೋರ್ತೈತಿ, ಶ್ರಮಣೀಯ ಆಶ್ರಮ. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ಅದೇ ಆಶ್ರಮದ ಹಿಂಬದಿಗೆ ಏನಿದೆ? ವೇದಿ ಇದೆ. ವೇದಿ ಅಂದ್ರೆ ಏನು? ಯಜ್ಞವನ್ನು ಮಾಡಲಿರುವಂಥ ಒಂದು ಸ್ಥಳ ವೇದಿ ಇದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂ ಇನ್ನೂ ಬಾಡದಂತಿವೆ. ಅದ್ರ ಸುತ್ತಲೂ, ವೇದಿಯ ಸುತ್ತಲೂ ಏನಾಗಿದೆ ಅಂದ್ರೆ ಗುರು ಸಿದ್ಧರು ಏನಪ್ಪ ಅಂದ್ರೆ ಮಾಡಿ ಅಲ್ಲಿ ಇರುವಂತಹ ಒಂದು ಸಿದ್ಧರು, ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದಂಥ ಹೂಗಳು ಇನ್ನೂ ಬಾಡದಂತೆ ಹಾಗೇ ಇದೆ. ವೇದಿಯಲ್ಲಿ ಅಗ್ನಿ ಹೊಗೆಯಾಗುತ್ತಿದೆ. ಆ ಹೋಮ ಕುಂಡದಲ್ಲಿ ಇನ್ನೂ ಬೆಂಕಿ ಏನಾಗ್ತೈತಿ? ಹೊಗೆ ಆಡಾಕತೈತಿ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂ ಹಣ್ಣು ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ಥರ ಹಾಡುತ್ತಾಳೆ. ಗುರುಸಿದ್ಧರು ಏನು ಮಾಡಿದ್ದಾರೆ? ಅಲಂಕರಿಸಿ ಹೋದ ಹೂಗಳು ಇನ್ನೂ ಬಾಳದಂತಿವೆ. ಅಗ್ನಿಕುಂಡದಲ್ಲಿ ಹೋಮಕುಂಡದಲ್ಲಿ ಅಗ್ನಿ ಇನ್ನೂ ಹೊಗೆ ಆಡಾಕತೈತಿ. ಜೊತೆಗೆ ನಿನ್ನೆ ರಾಮನಿಗೆ ತಂದಂಥ ಹೂ ಹಣ್ಣುಗಳನ್ನು ಏನು ಮಾಡ್ತಾ ಇದ್ದಾಳೆ ಅಂದರೆ ಬಾಡಿ ಹೋಗಿರುವ ಹೂ ಹಣ್ಣುಗಳನ್ನು ತೆಗೆದು ಅವುಗಳ ಜಾಗದಲ್ಲಿ ಮತ್ತೆ ಹೊಸದಾಗಿ ತಂದಿರುವ ಹೂ ಹಣ್ಣುಗಳನ್ನ ತಂದು ಇಡಾಕತಾಳ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾಳೆ. ಯಾರು? ಶಬರಿ ಶ್ರೀರಾಮನಿಗೆಂದು. ನೋಡ್ರಿ, ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ಥರ ಹಾಡುತ್ತಾಳೆ. ಅವುಗಳನ್ನು ಉದ್ದೇಶಿಸಿ, ಹೂಗಳನ್ನು ಹಣ್ಣುಗಳನ್ನು ಉದ್ದೇಶಿಸಿ ಈ ಥರನಾಗಿ ಹಾಡ್ತಾಳೆ. ಏನು ಥರನಾಗಿ ಹಾಡ್ತಾಳ ಅಂತಂದ್ರೆ, ಶಬರಿ ನಿನ್ನಡಮೆ ಮೃದತೆಯನ್ನು ಅವನ ಸ್ಪರ್ಶಕ್ಕೆ ತೆರೆಯದೆ ಬರೀ ಗಾಳಿಗಾರಿರುವ ನಿನ್ನ ಚಂದನಿವೆ. ನಿನ್ನ ಅಂದ ಚಂದ, ನಿನ್ನ ಮೃದತೆ, ನಿನ್ನ ಸ್ಪರ್ಶತೆ ಯಾರಿಗಾಗಿ ಮುಟ್ಟಬೇಕಾಗಿತ್ತು? ಯಾರು ಸವಿಬೇಕಾಗಿತ್ತು? ಯಾರು ಗ್ರಹಿಸಬೇಕಾಗಿತ್ತು? ರಾಮನು ಗ್ರಹಿಸಬೇಕಾಗಿತ್ತು, ಮುಟ್ಟಬೇಕಾಗಿತ್ತು, ಸ್ಪರ್ಶಿಸಬೇಕಾಗಿತ್ತು. ನಿನ್ನಳಮೆ ಮೃದತೆಯನ್ನು ಅವನ ಸ್ಪರ್ಶಕ್ಕೆ ತೆರೆಯದೆ ಬಳಿಗಾರಿರುವ ನಿನ್ನ ಚಂದವಿದೆ. ನಿನ್ನ ಚಂದ ಅಂತ ಎಲ್ಲಿ ಹೋಯ್ತು? ಗಾಳಿಗಿಂತ ಹೋಯ್ತು. ಗಾಳಿಗಾಗಿ ನಿನ್ನ ಅಂದ ಚಂದ ವಾಸನೆ ಎಲ್ಲ ಹೋಗ್ಬಿಡ್ತು. ಹೌದಾ? ತುಂಬಿ ಬಂಬಲ ಹೊಗೆಗಳಿಂಬಾದ ಕಂಪನಿ ದವಣ ಉದ್ದೀಪಸದೆ ಸೊರಗಿದಲ್ಲೇ. ಬಂಬಲ ಅಂದ್ರೆ ಗುಂಪು. ಏನು ಹೇಳ್ತಾರೆ ನೋಡ್ರಿ? ತುಂಬಿಕೊಂಡಂತಹ ಹೂಗಳೇ, ಆಮೇಲೆ ಹೂ ಬಿಟ್ಟಂಥ
ಬಿಟ್ಟಂಥ ಹಣ್ಣುಗಳೇ ನೋಡಿ, ಹಣ್ಣು ಬಿಟ್ಟಂಥ ಹೂಗಳೇ, ನಿನ್ನ ಚಂದಡಿರೆ ತುಂಬಿ ಬಂಬಲ ಹೊಗೆಗಳಿಂಬಾದ, ತುಂಬಿಕೊಂಡಿರುವಂಥ ಕಾಯಿ ಹಣ್ಣುಗಳ ಗೊಂಚಲುಗಳೇ, ಹೌದಾ, ಹೊಗೆಗಳಿಂಬಾದ ಕಂಪನಿಂದವನು ದೀಪಿಸದೆ ಸೊರಗಿದರೆ, ಅವನು ಬಂದು ನಿಮ್ಮನ್ನು ಮುಟ್ಲಾರ್ದ ಅಂತ ನೀವು ಸೊರಗಿದ್ರೆ, ನಿಮ್ಮನ್ನು ಬಂದು ಅವನು ತಿನ್ಲಿಲ್ಲ ಕಚ್ಚಲಿಲ್ಲ ಅನ್ನುವಂಥ ನಿಮಗೆ ಚಿಂತೆ ಐತೆ ಅಂತ ಹೇಳ್ತಾಳೆ. ನಿಮ್ಗೆ ಸ್ಪರ್ಶಿಸಲಿಲ್ಲ ಅಂತ ಸೊರಗಿಬಿಟ್ರ, ಬಾಡಿ ಹೋದ್ರ ನೀವು. ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದಗೆಟ್ಟು ಉಳಿವಿಗಾಸರೆಯಾದ ಎಲೆವನ್ನ ಫಲವೇ, ಅವನು ಬಂದು ನಿಮ್ಮನ್ನು ತಿನ್ನಲಾರ್ದೆ, ಪ್ರಾಣಾಹುತಿ ಅಂದರೆ ತಿನ್ನುವುದಿಲ್ಲ, ಅವನು ಬಂದು ಅವನ ಪ್ರಾಣಾಹುತಿ ಮಾಡ್ಕೊಳ್ಳಾರ್ದ ಅಂತ ಅನ್ಕೊಂಡು ನೀವೇನಾದರೂ ಸ್ವರ್ಗೆ ಹೋಗ್ಬಿಟ್ರಾ, ರುಚಿ ಹದಗೆಟ್ಟು ಉಳಿವಿಗಾಸರೆಯಾದ ಎಲೆವನ್ನ ಫಲವೇ, ಮೀಸಲಾಗದೆ ಇಂತು ಮಾಸಲಾಗುವ ಇವನು ಮರಳಿ ಹೊಸತರಿಂದ ತನಿಗೈವಚ್ಚಲವೇ. ಹೌದಾ, ನೀವು ಮೀಸಲಾಗಿದ್ರಿ, ಮೀಸಲು ಅಂತಂದ್ರೆ ಅವರಿಗಾಗಿಯೇ ನಿರ್ದಿಷ್ಟಕ್ಕೆ ಅಂತ ಇಡುವಂಥದ್ದು ಮೀಸಲಾಗುವುದು ಅಂತ ಹೇಳ್ತೀವಿ. ಮೀಸಲು ಅಂದ್ರೆ ಅದನ್ನ ಯಾರು ಮುಟ್ಟದಂಗೆ ಹಾಗೆ ದೇವರ ಹೆಸರಿನಲ್ಲಿ ಇಡುವಂಥ ಒಂದು ಅಲ್ಲಿ ಒಂದು ಏನು ಬರ್ತೈತಿ, ಮೀಸಲು ಇಡುವುದರಲ್ಲಿ ನಮ್ದು ಏನು ಬರ್ತೈತಿ ಅಂದ್ರೆ ಪೂಜನೀಯ ಭಾವನೆ ಬರ್ತೈತಿ, ಶ್ರೇಷ್ಠವಾದಂಥ ಭಾವನೆ ಬರ್ತೈತಿ. ಇಲ್ಲಿ ಅವನಿಗಾಗಿಯೇ ಮೀಸಲಾಗಿಟ್ಟಂಥ ಹಣ್ಣುಗಳು ನೀವು ಯಾರಿಗಾಗಿ ಆಸರೆ ಆದ್ರಿ, ಉಳಿವಿಗೆ ಆಸರೆ ಆದ್ರಿ. ನೀವು ಬಂದು ತಿನ್ಲಾರ್ದ ರುಚಿ ಹದಿಗೆಟ್ಟು ಹೋದು, ವಾಸನೆನೂ ಬರೀ ಗಾಳಿಗಾಯಿತು, ಬಗೆ ಬಗೆಯ ಕಂಪುಗಳನ್ನು ಗುಂಪುಗಳಾಗಿರುವಂಥ ಹಣ್ಣು ಹೂಗಳು ಏನಾಗ್ಬಿಟ್ರಿ, ಬರೀ ಉಳಿವಿಗೆ ಆಸರೆಯಾಗಿ ಹೋದ್ರಿ, ಸೊರಗಿದ್ರ ನೀವು ಅನ್ನುವಂಥದ್ದನ್ನ ನೋಡ್ರಿ. ಇಲ್ಲಿ ಪ್ರಕೃತಿಯಲ್ಲಿರುವಂಥ ಹೂ ಹಣ್ಣುಗಳೊಂದಿಗೆ ಕೂಡ ಅವಳು ಭಾವ ಸ್ಪಂದನೆಯನ್ನು ಇಟ್ಕೊಂಡಾಳ ಅಂತಂದ್ರೆ ಅಷ್ಟೊಂದು ಅವಳು ಯಾರಲ್ಲಿ ಒಂದು ಇದನ್ನ ಇಟ್ಕೊಂಡಾಳ, ಪೂಜನೀಯ ಭಾವನೆ ಅಂತಂದ್ರೆ ಕಾಯುವಿಕೆಗೆ ಹೆಸರಾದವಳು ಶಬರಿ. ನೋಡ್ರಿ, ಹೊಸತರಿ ಮತ್ತೆ ಮತ್ತೆ ನೀವು ರಾಮನನ್ನೇ ನೋಡಬೇಕು, ರಾಮನನ್ನು ಸ್ಪರ್ಶಕ್ಕಿಡಬೇಕು, ರಾಮನ ನಮ್ಗೆ ತಿನ್ಬೇಕು ಅಥವಾ ಪ್ರಾಣಾಹುತಿ ಆಗ್ಬೇಕಂತ ಮತ್ತೆ ಮತ್ತೆ ಹುಟ್ಟಿ ಬರ್ತೀರಾ, ಹೊಸತರಿಂದ ತನಿವ ಚೆಲವ ಗೈವೆ ಅಂತ ಹೇಳ್ತಾಳೆ ನೋಡ್ರಿ. ಮರಳಿ ಹೊಸತರಿಂದ ತನಿವ ಗೈವ ಚೆಲವೇ, ಮತ್ತೆ ಹುಟ್ಟಿ ಬರ್ತಾ ಇದ್ದೀರಾ ನೀವು. ಮಾಲೆಯನ್ನು ಕಟ್ಟುತ್ತಾ ಹೀಗೆ ಹಾಡುತ್ತಾಳೆ, ಎಂದು ಕಾಂಬೆನ ರಾಮನ, ಎಂದು ಕಾಂಬೆನ ರಾಮನ ಎಂದು ನೋಡ್ತೀನಿ ನಾನು, ರಾಮನ ಎಂದು ಕಾಣ್ತೀನಿ ನಾನು. ದಶರಥನ ಪುತ್ರನಂತೆ, ಯಾರು ರಾಮನು, ಯಾರು ದಶರಥನ ಪುತ್ರನಂತೆ, ಸಾಧು ಜನರ ಮಿತ್ರನಂತೆ. ಇವನ ಗೆಳೆಯರು ಹೇಗಿದ್ದಾರೆ, ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಸಾಧು ಜನರ ಮಿತ್ರನಂತೆ, ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ. ಇವನು ಹೇಗಿದ್ದಾನೆ, ಇವನ ಗುಣಗಳನ್ನು ಹೇಳ್ತಾ ಇದ್ದಾಳೆ. ಅವನು ಧೀರ, ವೀರ, ಗಂಭೀರ, ಆಮೇಲೆ ಸದ್ಗುಣ ಸಾರನಂತೆ ರಾಮನು. ಎಂದ ಕಾಂಬೆನ ರಾಮನ, ಎಂದು ಕಾಂಬೆನ. ಹೌದು, ರಾಮನು ಧೀರನೂ ಹೌದು, ಶೂರನೂ ಹೌದು, ಅಷ್ಟೇ ಗಂಭೀರವಾಗಿರುವಂಥ ವ್ಯಕ್ತಿನೂ ಹೌದು. ದಶರಥನ ಪುತ್ರನಂತೆ, ಸಾಧು ಜನರ ಮಿತ್ರನಂತೆ. ಅಂಜಿಸುವವರೇ ಅಂಜುವಂತೆ, ಯಾರು ರಾಮನ ಅಂಜಿಸಬೇಕಂತ ಬಂದಿರ್ತಾರೋ ಅವರೇ ಅಂಜಿ ಓಡುವಂತೆ, ಅಷ್ಟೊಂದು ಬಲಾಟನಾಗಿರುವಂಥ ಶೂರನಾಗಿರುವಂಥವನು. ಬಿಲ್ಲ ಹಿಡಿದು ಬರುವನಂತೆ, ಇವನು ಹೇಗೆ ಬರ್ತಾನೆ, ಬಿಲ್ಲನ್ನು ಹಿಡಿದು ಬರುವನಂತೆ. ಆದರೂ ಬಲು ಸೌಮ್ಯನಂತೆ, ಆದರೂ ಬಲು ಸೌಮ್ಯನಂತೆ, ಸೌಮ್ಯ ಸ್ವಭಾವದವನು ಹೊಂದಿದವನು ಯಾರು ಅಂತಂದ್ರೆ ರಾಮನು. ಹಸುಳೆಯಂತೆ ಕಾಂಬೆನಂತೆ, ಒಂದು ಮಗುವಿನಂತೆ ಇರುವವನು. ಅವನು ಹೇಗಿರುವವನು, ಒಂದು ಮುಗ್ಧವಾದಂಥ ಮಗುವಿನಂತಿರುವವನು ರಾಮನು. ಆ ಕಾಂಬೆನಂತೆ ಅರಸುತನವ ತೊರೆದನಂತೆ, ತಪಸಿತನವ ಕೊಂಡನಂತೆ. ತಂದೆ ತಮ್ಮ ತಾಯಿಗೆ ಕೊಟ್ಟಂಥ ಮಾತಿನ ಪ್ರಕಾರವಾಗಿ ಸಕಲ ಸಿದ್ಧತೆಗಳನ್ನು ರಾಮನಿಗೆ ಪಟ್ಟಗಟ್ಟಲೆಂದು ಇಡೀ ಅಯೋಧ್ಯೆಗೆ ಏನಪ್ಪ ಅಂದ್ರೆ ಹಂದರವನ್ನು ಹಾಕಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಸಕಲ ವಾದ್ಯಗಳೊಂದಿಗೆ ಎಲ್ಲವೂ ಸಿದ್ಧತೆಗಳು ನಡೆದಿರ್ತೈತಿ. ಇನ್ನೇನು ಬೆಳಕಾಗ್ಬಿಟ್ರೆ ರಾಮನಿಗೆ ಪಟ್ಟವನ್ನು ಕಟ್ಟಲು ಎಲ್ಲ ಸಿದ್ಧತೆಗಳು ನಡೆದಿರ್ತಾವೆ. ಆದ್ರೆ ಕೈಕೆಯ ಏನಪ್ಪ ಅಂದ್ರೆ ಮಂತರೆಯ ಒಂದು ಜ್ಞಾಪಿಸಿದ ವಿಚಾರವನ್ನು ತಿಳ್ಕೊಂಡು ಬಂದು ದಶರಥರೊಂದಿಗೆ ಜಗಳವನ್ನಾಡಿ ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಬೇಕು ಅನ್ನುವಂಥ ಒಂದು ಹಠವನ್ನು ಹಿಡಿದಾಗ ಇವನು ಪಟ್ಟವನ್ನು ಕಟ್ಟಿಸುವುದು ಕೂಡ ಬಿಡ್ತಾನೆ. ಅರಸುತನವ ತೊರೆದನಂತೆ, ತವಸಿತನವ ಕೊಂಡನಂತೆ. ತಾಯಿ ತಂದೆಗೆ ಕೊಟ್ಟಂಥ ಒಂದು ಮಾತಿನ ಪ್ರಕಾರ ಇವನು ಏನು ಮಾಡ್ತಾನೆ ಅಂತಂದ್ರೆ ಅರಸುತನವನ್ನೇ ಬಿಟ್ಟು ಬಿಡ್ತಾನೆ, ರಾಜ್ಯವನ್ನು ಪಟ್ಟ ಕಟ್ಟಿಸುವುದನ್ನೇ ಬಿಟ್ಟು ಬಿಡ್ತಾನೆ. ತಪಸಿತನವ ಕೊಂಡನಂತೆ, ತಪಸ್ವಿಯಾದನಂತೆ. ತಮ್ಮನೊಡನೆ ಬಳಕೆ ಬರಲು ಮನದಿ ಭಯವೇ ಇಲ್ಲವಂತೆ. ತಮ್ಮನೊಂದಿಗೆ ಅವನು ಕಾಡಿನಲ್ಲಿ ಬರ್ತಿರ್ಬೇಕಾದ್ರೆ ಏನಿಲ್ಲ, ಮನದಲ್ಲಿ ಭಯ, ಅಂಜಿಕೆ, ಕಾಡು ಪ್ರಾಣಿಗಳ ಒಂದು ಅಂಜಿಕೆ, ಭಯ ಯಾವುದು ಇಲ್ವಂತೆ. ಕೆಟ್ಟ ಕನಸನ್ನಿರುಳ ಕಳೆವ ಸುಪ್ರಭಾತದಂಥವನು. ಇವನು ಹೇಗಿದ್ದಾನೆ ರಾಮ ಅಂದ್ರ ಕೆಟ್ಟ ಕನಸನ್ನು ಕಳೆಯುವಂಥವನು. ಎಂಥವನು, ಕೆಟ್ಟ ಕನಸನ್ನು. ರಾತ್ರಿ ಮಲಗ್ತಿರ್ಬೇಕಾದ್ರೆ ರಾಮನನ್ನು ನೆನೆಸಿ ಮಲ್ಕೊಂಡ್ಬಿಟ್ರೆ, ರಾಮಣ್ಣ ಆಂಜನೇಯನ ನೆನೆಸಿ ಮಲ್ಕೊಂಡ್ಬಿಟ್ರೆ ಯಾವ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಅಂತ ಮೊದಲಿಂದನೂ ಹೇಳುವಂಥದ್ದೊಂದು ವಾಡಿಕೆ. ಹಾಗಾದರೆ ಕೆಟ್ಟ ಕನಸನ್ನು ಕಳೆಯುವಂಥವನು, ಸುಪ್ರಭಾತದಂಥವನು. ಹೇಗೆ ಇವನು ಆ ದಿನದ ಒಂದು ವಿಶ್ರಾಂತಿಯನ್ನು ಪಡೆದುಕೊಂಡಾಗ ವಿಶ್ರಾಂತಿಯು ನೆಮ್ಮದಿಕರವಾಗಿರುವಂಥ ವಿಶ್ರಾಂತಿಯನ್ನು ಪಡೆದು ಮುಂದಿನ ಒಂದು ದಿನ
ರಾಮನು. ಕೆಟ್ಟ ಕನಸನ್ನಿರುವ ಕರೆವ ಶುಕ್ರಪಾತದಂತವನು ಗುರುಸಿದ್ದರೆ ಮೆಚ್ಚಿದಂಥ ಸನ್ಮಂಗಳ ಮೂರ್ತಿಯನ್ನು. ಯಾರು ಮೆಚ್ಚಿದ್ರು? ಎಲ್ಲ ಗುರುಗಳೇ ಮೆಚ್ಚಿಬಿಟ್ರಿ ಇವನು. ಯಾರು ಮೆಚ್ಚಿದ್ರು? ಗುರುಸಿದ್ದರೆ ಮೆಚ್ಚಿದಂಥ ಸನ್ಮಂಗಳ ಮೂರ್ತಿಯನ್ನು ಎಂದು ಕಾಂಬೆನ ರಾಮನ ಎಂದು ಕಾಂಬೆನ ಅಂತ ಕಟ್ಟಿದಂಥ ಮಾಲಿಗೆ ಏನು ಮಾಡ್ತಾಳೆ? ಮುದ್ದನ್ನಿಕ್ತಾಳೆ. ಕಟ್ಟಿದಂಥ ಮಾಲಿಗೆ ಏನು ಮಾಡ್ತಾಳೆ? ಮುದ್ದನ್ನಿಕ್ಕಿ ಅದರಲ್ಲಿ ಒಂದು ತನ್ನ ಇದನ್ನು ಪಡೆಯುವಂಥದ್ದು. ಹಾಗೆ ಮಾಡ್ತಿರ್ಬೇಕಾದ್ರೆ ನೋಡ್ರಿ, ರಾಮ ಬಂದು ಕೇಳ್ತಾನೆ. ಏನಂತ ಕೇಳ್ತಾನೆ? ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ, ತಾಯಿ ದಾರಿಗರಿಗೆ ಬೀಡು ಆಶ್ರಯ ದೊರೆಯುವುದೇ ಅಂತ ಕೇಳ್ತಾನೆ. ಶಬರಿ ನಡುಗುವುದೆಯಿಂದ ಹಿಂತಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ನೀ ರಾಮನೇ ಮಹಾಪುರುಷ. ನೋಡ್ರಿ ಹೆಂಗೆ ಕೇಳ್ತಾರೆ. ಆಕೆಗೆ ಆಶ್ಚರ್ಯ ಇದೆ. ರಾಮನಿಗಾಗಿ ಕುಂತ್ರು ನಿಂತರು ಅವನದೇ ಧ್ಯಾನ. ಯಾಕಂದ್ರೆ ಈ ಹೂಗಳನ್ನು ಕುರಿತು ಹೇಳ್ತಾ ಇದ್ದು, ಹಣ್ಣುಗಳನ್ನು ಕುರಿತಾ ಹೇಳ್ತಾ ಇದ್ದು, ಹಾಡ್ತಾ ಇದ್ದು, ದಶರಥನ ಪುತ್ರನಂತೆ, ಸಾಧು ಜನರ ಮಿತ್ರನಂತೆ, ಅರಸಿತನವ ತೊರೆದನಂತೆ, ತವಸಿತನವ ಕೊಂಡನಂತೆ, ಹೀಗೆ ಅವನ ಬಗ್ಗೆನ ಹಾಡ್ತಾ ಇದ್ದು, ಅವನ ಧ್ಯಾನದಲ್ಲೇ ಇದ್ರು. ಹಾಗಿದ್ದಾಗ ಅವನೇ ಬಂದ್ಬಿಟ್ಟ. ಅದಕ್ಕೆ ಅವಳು ಏನು ಮಾಡ್ತಾಳಂದ್ರೆ, ಹೀಗೆ ನೋಡಿ ಏನು ಮಾಡ್ತಾಳೆ? ಹಿಂತಿರುಗಿ ನೋಡಿ, ನೀ ರಾಮನೇ ಮಹಾಪುರುಷ, ನೀ ರಾಮನೇ ಮಹಾಪುರುಷ ಅಂತ ಕೇಳ್ತಾಳೆ. ಅದಕ್ಕೆ ರಾಮ ಹೇಳ್ತಾನೆ, ಹೌದು ತಾಯಿ, ಹೌದು, ಹೌದಮ್ಮ, ಹೌದು, ನಾನು ರಾಮನೇ. ರಾಮನೆಂಬರು ನನ್ನ ಈತ ನನ್ನ ಅನುಜ ಸೌಮಿತ್ರಿ. ನನಗೇನಂತ ಕರೀತಾರೆ? ರಾಮನಂತ ಕರೀತಾರ. ಈತ ನನ್ನ ತಮ್ಮ ಸಹೋದರ ಯಾರು ಅಂತಂದ್ರೆ ಸೌಮಿತ್ರಿ. ನಾನು ಸೌಮಿತ್ರಿ ಪದದ ಅರ್ಥವನ್ನು ಮೊದಲೇ ಹೇಳಿದ್ದೆ. ದಶರಥನ ಎರಡನೇ ಹೆಂಡತಿಯಾದಂತಹ ಸುಮಿತ್ರೆಯ ಮಗ ಲಕ್ಷ್ಮಣ, ಅವನಿಗೆ ಸುಮಿತ್ರೆಯ ಮಗನಾಗಿದ್ದರಿಂದ ಸೌಮಿತ್ರಿ ಅಂತ ಕರೆದು. ಹಾಗಿದ್ದಾಗ ಈತ ನನ್ನ ಅನುಜ ಸೌಮಿತ್ರಿ ಅಂತ ಆ ಲಕ್ಷ್ಮಣನ ಕುರಿತು ಪರಿಚಯವನ್ನ ಮಾಡ್ಕೊಂತಾನೆ. ಶಬರಿ, ರಾಮ ಲಕ್ಷ್ಮಣರೇ ನೀವು, ರಾಮನೇ ನೀನು, ಹೌದಾ, ರಾಮ ಲಕ್ಷ್ಮಣರ ನೀವು ನೋಡಿರ್ಲೇ ಇಲ್ಲ. ಗೊತ್ತಿದ್ದು ಮರೆಯುವುದೇ ಬೇರೆ, ನೋಡೇ ಇರೋದೇ ಬೇರೆ, ಹೌದಲ್ವಾ? ಹೌದಾ, ನೀವೇ ಅವರ ಅನ್ನುವಂಥದ್ದು ಆಶ್ಚರ್ಯವನ್ನು, ಸಂತೋಷವನ್ನು, ಸಡಗರವನ್ನು ಏನು ಮಾಡ್ತಾಳೆ ಅಂದರೆ ಬೆರ್ರೆಗಣ್ಣ ಏನು ಮಾಡ್ತಾಳೆ? ತೋರ್ಪಡಿಸ್ತಾಳೆ. ರಾಮನೇ ನೀನು, ರಾಮ ಲಕ್ಷ್ಮಣರೇ ನೀವು ಅನ್ನುವಂಥದ್ದನ್ನು ಕೇಳ್ತಾಳೆ. ನೋಡಿಲ್ಲ, ಆಶ್ಚರ್ಯ ಭಾವಸೂಚಕ ಚಿಹ್ನೆ ಐತಿ. ಶಬರಿ ತುಂಬ ಸಡಗರಗೊಳ್ಳುತ್ತಾಳೆ. ಬಹಳ ಖುಷಿಯಾಗ್ಬಿಡ್ತೈತಿ, ಸಂತೋಷವಾಗ್ತೈತಿ, ಹೌದಾ? ಮುಂದೆ ಮೇಳದವರು ಹಾಡುವ ಹಾಡು ಅವಳು ಗೈದ ಉಪಚಾರವನ್ನು ಬಣ್ಣಿಸುತ್ತದೆ. ಹಾಡುವಂತ ಯಾರು ಈಗ ಹಾಡ್ತಾರೆ? ಮೇಳದವರು ಮತ್ತೊಂದು ಗೀತೆಯನ್ನು ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಹೇಗಿತ್ತು? ರಾಮನಿಗೆ ಸೀತೆಯು, ರಾಮ ಲಕ್ಷ್ಮಣರಿಗೆ ಸೀತೆಯು ಯಾವ ತೆರನಾಗಿ ಉಪಚಾರವನ್ನು ಮಾಡಿದ್ಲು ಅನ್ನೋದನ್ನ ಅದು ವರ್ಣಿಸಿ ಹೇಳ್ತೈತಿ. ನೋಡೋಣ. ಕಂಡಳು ಶಬರಿ ರಾಮ ಬಂದು ನಿಂದಿರುವುದಾ, ಕಂಡಳು ಶಬರಿ ರಾಮ ಬಂದು ನಿಂದಿರುವುದಾ. ಕಂಡ್ಲು ಅವಳಿಗೆ ಏನಪ್ಪ ಅಂದ್ರೆ ತನ್ನ ಎಷ್ಟೋ ದಿನದ ತಪಸ್ಸಿನ ಫಲ ಇಂದು ಸಿದ್ಧಿಸಿತು. ಕಂಡಳು ಶಬರಿ ರಾಮ ಬಂದು ನಿಂದಿರುವುದಾ. ಕಂಡ ಬೆರಗು ಕಳೆದ ಬಳಿಕ, ಕಂಡ ಆಶ್ಚರ್ಯ ಕಳೆದ ಬಳಿಕ, ಹೋದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ, ಸಮೀಪಕ್ಕೆ ಹೋಗಿಯವರ ಮೈಯನ್ನ ಮುಟ್ಟಿ, ಪದತಿ ಕೆಡೆದು ಕೈಯ ಕಣ್ಣಿ ಗೊತ್ತಿಕೊಂಡು ಹಣೆಯ ಸುರಿಸಿ ಹೋಗಿ ಅವರ ಕೈಗಳ ಏನಪ್ಪ ಅಂದ್ರೆ ಕೈಗಳನ್ನು ಮುಟ್ಟಿ ಆ ಕೈಗಳನ್ನು ತಂದು ಕಣ್ಣಿಗೆ ಒತ್ಕೊಂಡು ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ಸುರಿಸಿ ಬಣ್ಣೀರೆಂದು ಗದ್ಗದಿಸುತ್ತಾ ಅಯ್ಯೋ ಏನೂ ಅನಿಯೇ ಇಲ್ಲ ಎಂದು, ಬರ್ರಿ ಬರ್ರಿ ಈಗ ಬಂದ್ರ ಬರ್ರಿ, ನೀವೇನೇ ರಾಮ ಲಕ್ಷ್ಮಣರು ನೀವೇನೇ ರಾಮ, ನೀನೇನೇ ರಾಮ ಲಕ್ಷ್ಮಣರು ಅಂತ ಹೇಳಿ ಆಶ್ಚರ್ಯಪಟ್ಟು ಆಶ್ಚರ್ಯ ಕಳೆದು ಹೋದ ಮೇಲೆ ಅವರ ಸಮೀಪಕ್ಕೆ ಹೋಗಿ ಕೈಗಳಿಗೆ ತನ್ನ ಕೈಯನ್ನು ಮುಟ್ಟಿ ಸ್ಪರ್ಶಿಸಿ ಅದನ್ನು ಒಯ್ದು ತನ್ನ ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಾಕತ್ತಾರ. ನೋಡ್ರಿ ಮಕ್ಕಳ, ಇಲ್ಲಿ ನಮ್ಗೆ ಕಣ್ಣೀರು ಬರೋದು ಎರಡು ಟೈಮಲ್ಲಿ. ಒಂದು ಟೈಮಲ್ಲಿ ಭಾಳ ಸಂತೋಷದಾಗೂ ಕಣ್ಣೀರು ಬರ್ತೈತಿ, ಮತ್ತು ಭಾಳ ದುಃಖ ಆದಾಗೂ ಕೂಡ ಕಣ್ಣೀರು ಬರ್ತೈತಿ. ಸಂತೋಷದಾಗ ಬರುವಂಥ ಕಣ್ಣೀರು ಆನಂದ ಬಾಷ್ಪ, ಹೌದಾ? ಸಂತೋಷದಾಗ ಬರುವಂಥ ಕಣ್ಣೀರು ಆನಂದ ಬಾಷ್ಪ. ಅದೇ ನಮ್ಮ ಮನಸ್ಸಿಗೆ ನೋವಾದಾಗ ಬರೆಯುವಂಥ ಒಂದು ದುಃಖದ ಕಣ್ಣೀರುಗಳು ಆಗ್ತೈತಿ, ಹೌದಲ್ವಾ? ಮನದ ಒಂದು ನೋವನ್ನು, ಮನದ ಒಂದು ಭಾರವನ್ನು ಹೊರಗೆ ಹಾಕಲಿಕ್ಕೂ ಕೂಡ ಅಳ್ತೀವಿ. ಎರಡು ಟೈಮಲ್ಲಿ ನಾವು ಅಳೋದು ಏನಂದ್ರೆ ಒಂದು ಅತಿ ಸಂತೋಷದಾಗ ಅಳ್ತೀವಿ, ಒಂದು ದುಃಖದಾಗ ಕೂಡ ಅಳ್ತೀವಿ. ಇಲ್ಲಿಗೆ ಏನು ಅಂದ್ರೆ ಸಂತೋಷದ ಕಣ್ಣೀರು ಹಾಕಕತ್ತಾಳು. ಹಾಕಿ ಅಯ್ಯೋ ಬರ್ರಿ ಒಳಗೆ ಬರ್ರಿ, ಏನು ಅನಿಯೇ ಇಲ್ಲ, ಏನು ಸಿದ್ಧತೆ ಇಲ್ಲ ಅಂತ ಏನು ಮಾಡ್ತಾಳ? ಹಂಬಲಿಸಕತ್ತಾಳ, ಅಷ್ಟೊಂದು ಗಾಬರಿಗೊಳಾಗ್ತಾಳ. ನೋಡ್ರಿ, ಪದದಿ ಕಡೆದು ಕೈಯ ಕಣ್ಣಿಗೆ ಗೊತ್ತಿಕೊಂಡು ಹನಿಯ ಸುರಿಸಿ ಬಣ್ಣೀರೆಂದು ಗದ್ಗದಿಸುತ್ತಾ ಅಯ್ಯೋ ಏನೂ ಅನಿಯೇ ಇಲ್ಲ, ಏನೂ ಸಿದ್ಧತೆನೇ ಮಾಡ್ಕೊಂಡಿಲ್ಲ. ನಾವಿಲ್ಲಿ ನೋಡ್ತೀವಿ ಇಬ್ಬರು ತೆರನಾದಂಥ ಅತಿಥಿಗಳನ್ನು ನೋಡ್ತೀವಿ. ತಿಳಿಸಿ ಬರುವಂಥ ಅತಿಥಿಗಳೊಂದು, ತಿಳಿಸದೆ ಹೇಳಿ ಬರುವಂಥ ಅತಿಥಿಗಳೊಂದು, ಹೇಳದೇ ಬರುವಂಥ ಅತಿಥಿಗಳು ಒಂದು. ಬರ್ತೀನಿ ಅಂತ ಹೇಳಿದಾಗ ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊತೀವಿ, ಅವ್ರು ತಿಳಿಸಿ ಬರುವಂಥ ಅತಿಥಿಗಳ ವರ್ಗಕ್ಕೆ ಸೇರ್ಕೊಳ್ತಾರೆ.
ಆದರೆ ಏನು ಹೇಳ್ದಂಗೆ ಬರ್ತಾರಲ್ಲ ಅದು ಏನಪ್ಪ ಅಂದ್ರೆ ಏನು ಹೇಳ್ದಂಗೆ ಬರುವ ಅನಿರೀಕ್ಷಿತ ಅತಿಥಿಗಳು, ನಿರೀಕ್ಷಿತ ಅತಿಥಿಗಳು. ಕಾದು 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 ಹೇಳಿಸ್ಕೊಂಡು ಬರುವಂಥದ್ರಿಗೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀವಿ, ಮಣಿ ಚೆನ್ನಾಗಿ ಇಟ್ಕೊಂಡಿರ್ತೀವಿ, ಎಲ್ಲ ವಸ್ತುಗಳನ್ನು ಸಿದ್ಧತೆ ಮಾಡ್ಕೊಂಡಿರ್ತೀವಿ, ಇದು ಹೇಳಿ ಬರುವಂಥವೆ, ಈ ಟೈಮಿಗೆ ಬರ್ತೀವಿ, ಹೀಗೆ ಬರ್ತೀವಿ ಅಂತ. ಇನ್ನು ಕೆಲವರು ಏನು ಹೇಳ್ದಂಗೆ ಬರ್ತಾರಲ್ಲ ಅನಿರೀಕ್ಷಿತ ಅತಿಥಿಗಳು, ಇವರು ಕೂಡ ಅನಿರೀಕ್ಷಿತ ಅತಿಥಿಗಳಾಗಿದ್ದರಿಂದ ಇಲ್ಲಿ ಏನೂ ಸಿದ್ಧತೆ ಇಲ್ಲ ಅಂತ ಹಂಬಲ್ಸಕತ್ತಾಳ. ಯಾರು ಹಂಬಲ್ಸಕತ್ತಾರ? ಶಬರಿ ಹಂಬಲ್ಸಕತ್ತಾಳ. ನಿನ್ನೆ ಎಷ್ಟು ಚೆಂದ ಇಲ್ಲ, ನಿನ್ನೆ ಅಷ್ಟು ಕೂಡ ಭಾಳ ಚೆಂದ ಇಲ್ಲ ಅಂತ ಹೇಳ್ತಾಳೆ. ಎನ್ನುತ್ತಾ ಬಲು ಹಂಬಲ ಅಂತೂ ತನ್ನ ಬಗೆಯ ಬಯಕೆಯಂತೆ ಬಗೆ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು, ತನ್ನ ಮನದ ಆಸೆಯಂತೆ ಬಗೆ ಬಗೆಯ ಕಂಪನಿಡುವ ವನಮಾಲೆಯನ್ನು ಯಾರ ಕೊರಳಿಗೆ ಇತ್ತು? ರಾಮನ ಕೊರಳಿಗೆ ಹಾಕಿ ಖುಷಿಪಟ್ಟು. ನೋಡ್ರಿ, ಬಗೆ ಬಗೆಯ ಕಂಪನಿಡುವ ವನಮಾಲೆಯ ಕೊರಳಿಗಿಟ್ಟು ಹಬ್ಬ ಎಂದು ಹಿಗ್ಗಿಗಿ, ಬಹಳ ಸಂತೋಷ ಆಯಿತು, ಹಬ್ಬ ಹಬ್ಬ ಅಂತ ಖುಷಿಪಟ್ಟು ಹಿಗ್ಗಿ ಹೇಳ್ತಾಳ. ಹಬ್ಬ ಎಂದು ಹಿಗ್ಗಿಗ್ಗಿ, ಇದು ರುಚಿ, ಇದರಷ್ಟು ರುಚಿ ಹಣ್ಣು ಮತ್ಯಾವುದೂ ಇಲ್ಲ ಎಂದು, ಇದು ರುಚಿಯಾದ ಹಣ್ಣು, ಇದನ್ನು ತಗೊಳ್ರಿ ಅಂತ ಹೇಳಾಕತ್ತಾಳ. ನೋಡ್ರಿ, ಇದು ರುಚಿ, ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೊಳೆಂದು. ಈ ಹಣ್ಣು ಭಾಳ ರುಚಿಯಾಗೈತಿ, ಇದನ್ನು ತಗೊಳ್ರಿ, ಇದರಷ್ಟು ರುಚಿಯಾದಂಥ ಹಣ್ಣು ಮತ್ಯಾವುದೂ ಇಲ್ಲ ಜಗತ್ತಿನೊಳಗ, ಅದು ನಿಮಗಾಗಿ ಅಂತ ತಂದೀನಿ. ನೋಡ್ರಿ, ಖುಷಿಯನ್ನು ವ್ಯಕ್ತಪಡಿಸುವಂಥ ಒಂದು ರೀತಿ, ತನ್ನ ಮನದ ಆಸೆಯನ್ನು ವ್ಯಕ್ತಪಡಿಸುವಂಥ ರೀತಿ ಬಹಳ ಖುಷಿಯಾಯಿತು. ಈ ಹಣ್ಣು ತಗೊಳ್ರಿ, ಇದನ್ನು ತಗೊಳ್ರಿ, ಈ ಹಣ್ಣು ರುಚಿ ಐತಿ, ಇದನ್ನು ರುಚಿ ಐತಿ, ಇವ್ನು ನಿಮಗಾಗೆ ತಂದೀನಿ, ಇವನು ತಿನ್ನಿರಿ, ಇದು ಭಾಳ ಸಿಹಿಯಾದ ಹಣ್ಣು ಅಂತ ಹೇಳ್ತಾಳೆ. ನೋಡ್ರಿ, ಇದು ರುಚಿ, ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೊಳೆಂದು ನಿಮಗೆ ಎಂದೇ ತಂದೇನೆಂದು, ಈ ಹಣ್ಣುಗಳನ್ನು ನಾನು ಏನು ಮಾಡಿದ್ದೀನಿ? ನಿಮಗಾಗಿಯೇ ತಂದೀನಿ ಎಂದು. ತಾನೇ ಅವರ ಕೈಗೊಳ್ಳಿತ್ತು, ಹೋಗಿ ಅವರ ಕೈ ಒಳಗಿರ್ತಾಳೆ, ತಗೊಳ್ರಿ ಈ ಹಣ್ಣುಗಳನ್ನು, ಇದನ್ನು ತಗೊಳ್ರಿ, ಇದನ್ನು ತಿನ್ನಿರಿ ಅಂತ ಭಾಳ ಹೇಳಾಕತ್ತಾಳೆ. ನೋಡ್ರಿ, ಬಡವರ ಮನೆ ಊಟ ಚಂದ ಅಂತ, ಶ್ರೀಮಂತರ ಮನೆ ಊಟ ಚಂದ ಅಂತ. ಆಮೇಲೆ ಆ ಬಡವರ ಮನೆಗೆ ಹೋದಾಗ ಸಿಗುವಂಥ ಒಂದು ಸತ್ಕಾರ, ಸಿಗುವಂಥ ಒಂದು ಮಾನ್ಯತೆ, ಸಿಗುವಂಥ ಒಂದು ಪ್ರೀತಿ, ಖುಷಿ ಭಾಳ ಅದ್ಭುತವಾಗಿರುವಂಥದ್ದು ಅಲ್ವಾ ಮಕ್ಕಳ? ಅವ್ರು ಏನು ಮಾಡ್ತಾರೆ? ಅಯ್ಯೋ ದೊಡ್ಡವ್ರು ಬಂದಾರ ನಮ್ಮ ಮನೆಗೆ, ಮಹಾಪುರುಷರು ಬಂದಾರ, ಹೆಂಗೆ ಮಾಡೋದು? ಇಲ್ಲಿ ಕುಂದ್ರಿ, ಅದನ್ನು ತಿನ್ನಿರಿ, ಇದನ್ನು ತಗೊಳ್ರಿ, ಇದು ರುಚಿ ಐತಿ, ಇದು ಭಾಳ ಸಿಹಿ ಐತಿ, ಇದನ್ನು ತಿನ್ನಿರಿ ಅಂತ ಎಷ್ಟು ಪ್ರೀತಿಯನ್ನು ತೋರಿಸ್ಪಡ್ತಿರ್ತಾರೆ. ಹಾಗೆ ಇವಳು ತನ್ನ ಜೀವನದುದ್ದಕ್ಕೂ ರಾಮನನ್ನೇ ನೆನೆಸಿ, ರಾಮನಿಗಾಗಿ ಕಾದು ಭಕ್ತಿಯೇ ಮುಕ್ತರೆಗೊಂಡಂತೂ ಇದ್ದಂಥ ಈ ಶಬರಿ ಆ ರಾಮನನ್ನು ಕೊಂಡು ಭಾಳ ಖುಷಿ ಪಡ್ತಾಳ, ಭಾಳ ಸಂತೋಷ ಪಡ್ತಾಳ. ಹಬ್ಬಬ್ಬ ಎಂದು ಹಿಗ್ಗಿ, ಇದನ್ನು ತಿನ್ನಿರಿ, ಹೀಗೆ ಮಾಡಿರಿ ಅಂತ ಖುಷಿಯನ್ನು ಪಡ್ತಾಳೆ. ಅಂದರೆ ಅವಳ ಆನಂದಕ್ಕೆ ಭಾರವೇ ಇಲ್ಲ. ಇನ್ನೇನು ಸ್ವರ್ಗ ಮೂರೇಗೇನು ಉಳಿತು ಅನ್ನೋಷ್ಟರ ಮಟ್ಟಿಗೆ ಅವಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಇದನ್ನು ಕಂಡು ಅವ್ರ ಸ್ಥಿತಿ ಹೆಂಗಾಗಿರ್ಬೋದು ಅಲ್ವಾ? ಅವ್ರ ಮನದಿಂದ ಎಲ್ಲ ಚಿಂತೆನೇ ಮರೆತು ಹೋಗ್ಬಿಡ್ತು. ಅವ್ರು ಬಂದದ್ದು ಅದಕ್ಕೆ ಸೀತೆ ಹುಡ್ಕೊಂಡು ಇದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೇನಾಯಿತು ಅಂದ್ರೆ ತಾವು ಬಂದು ಉದ್ದೇಶನ ಮರೆಯೋಂಗೆ ಆಗ್ಬಿಡ್ತು ಅಲ್ವಾ? ಅಷ್ಟೊಂದು ಪ್ರೀತಿಯನ್ನು, ಅಷ್ಟೊಂದು ಮಮತೆಯನ್ನು, ಅಕ್ಕರೆಯನ್ನು ಯಾರು ತೋರ್ಸಾಕತ್ತಾರ ಅಂತಂದ್ರೆ ಶಬರಿ ರಾಮ ಲಕ್ಷ್ಮಣರಿಗೆ ತೋರಿಸ್ತಾ ಇದ್ದಾಳೆ. ಹಣ್ಣೇ ಇಲ್ಲ ಎಂದು ಜಗದೋಳು ನಿಮಗೆಂದೇ ತಂದೆನೆಂದು ತಾನೇ ಅವರ ಕೈ ಒಳಗಿತ್ತು, ಅವ್ರ ಕೈ ಒಳಗಿತ್ತು, ತಿನ್ನಿರಿ ಅಂತ ಹೇಳ್ತಾ ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುಮಾರರಂದು ಮಂದಹಾಸ ತೋರಿ ನೋಡಿ ಧನ್ಯ ಭಾವದಿಂದ ಕೂಡಿ ಇದನ್ನೆಲ್ಲ ತಗೊಳ್ರಿ, ಇದನ್ನ ಸತ್ಕಾರ ಇದನ್ನೆಲ್ಲ ತಗೊಳ್ರಿ, ಇದರಿಂದ ನೀವೇನಾಗ್ರಿ ಅಂತಂದ್ರೆ ಸುಪ್ರಸನ್ನರಾಗ್ರಿ, ಸತ್ಕಾರ ಮಾಡಿದ್ರೆ ನಿಮ್ಗೆ ಖುಷಿ ಆಗಲಿ, ತಗೊಳ್ರಿ ಅಂತ ಹೇಳ್ತಾ ಏನು ಮಾಡ್ತಾಳೆ ಅಂದ್ರೆ ಅವ್ರ ಕಡೆ ಧನ್ಯತಾ ಭಾವವನ್ನು ಹೇಳ್ತಾಳೆ. ಧನ್ಯತಾ ಭಾವದಿಂದ ಆ ವ್ಯಕ್ತಿಗಳನ್ನ ಏನು ಮಾಡ್ತಾಳಂದ್ರೆ ನೋಡಿ ಹೇಳ್ತಾಳೆ. ಮುಂದೆ ಸುಪ್ರಸನ್ನರಾಗಿ ಅಂತ ಮಂದಹಾಸವನ್ನು ತೋರ್ತಾಳೆ, ನಗುವನ್ನು ಬಿಡ್ತಾಳೆ. ಇಷ್ಟೆಲ್ಲವನ್ನು ಮಾಡಿದಂಥ ಅವ್ರ ಸತ್ಕಾರವನ್ನು ಕೊಟ್ಟಂಥ ಶಬರಿ ಅವ್ರ ಕಡೆ ನೋಡಿ ಮಂದಹಾಸವನ್ನು ಬಿಡ್ತಾಳ. ಮುಖದಲ್ಲಿ ಯಾವ ಛಾಯೆ ಇದೆ ಅಂತಂದ್ರೆ ಧನ್ಯತಾ ಭಾವದ ಛಾಯೆ ಇದೆ. ನಾನೆಲ್ಲ ಕೊಟ್ಟನೆಲ್ಲ, ನಾನು ಮಾಡಿದ್ನೆಲ್ಲ, ನಾವು ನೋಡ್ಬಿಟ್ನೆಲ್ಲ, ನಾನು ಖುಷಿ ಐತೆಲ್ಲ, ಮನದ ಆಸೆ ತೀರ್ತಲ್ಲಪ್ಪ ಅನ್ನೋಷ್ಟರ ಮಟ್ಟಿಗೆ ಏನು ಮಾಡ್ತಾಳ ಅಂತಂದ್ರೆ ಧನ್ಯತಾ ಭಾವವನ್ನು ವ್ಯಕ್ತಪಡಿಸ್ತಾಳ. ನೋಡಿ, ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುಮಾರರಂದು ನಾನು ನೀಡಿರುವಂಥ ಸತ್ಕಾರದಿಂದ ನೀವೇನಾಗ್ರಿ? ಸುಪ್ರಸನ್ನರಾಗ್ರಿ, ಇದರಿಂದ ನೀವು ಸಂತೃಪ್ತರಾಗ್ರಿ, ಇದರಿಂದ ಖುಷಿ ಪಡ್ರಿ ಅಂತ ಹೇಳ್ತೀವಿ. ಮಂದಹಾಸ ತೋರಿ ಸಣ್ಣ ನಗುವನ್ನು ಬೀರಿ ಧನ್ಯತಾ ಭಾವದಿಂದ ಕೂಡಿ ಬಹಳ ಕೃತಜ್ಞಳಾಗ್ತಾಳೆ. ನಾನು ಈ ಥರ ಮಾಡಿಬಿಟ್ನಲ್ಲ, ನನಗೆ ನನ್ನ ಮನದ ಆಸೆ ಈಡೇರ್ತಲ್ಲ ಅನ್ನುವಂಥದ್ದನ್ನು ಆ ಥರನಾದಂಥ ನೋಟ ಅವಳ ನೋಟವಾಗಿರ್ತೈತಿ. ಹೀಗೆ ಏನು ಮಾಡ್ತಾಳೆ ಅಂದ್ರೆ ಬಂದಂಥ ಆ ಅತಿಥಿಗಳಿಗೆ ತನ್ನ ಕೈಲಾದಷ್ಟು ಏನು ಮಾಡ್ತಾಳೆ ಶಬರಿ ಅಂತಂದ್ರೆ ಉಪಕಾರ ಅಂದ್ರೆ ಸತ್ಕಾರವನ್ನು ಮಾಡಿ ಅದರಿಂದ ಧನ್ಯ ಭಾವವನ್ನು ವ್ಯಕ್ತಪಡಿಸ್ತಾಳ ಶಬರಿ. ಮುಂದಿನ ಭಾಗದಲ್ಲಿ ನೋಡೋಣ ವಿದ್ಯಾರ್ಥಿಗಳು ಏನು ಅಂತಂದರೆ,
ಹೀಗೆ ಅವರಿಗೆ ಉಪಚಾರವನ್ನು ಮಾಡಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಈ ಥರ ಹಾಡಿಕೊಂಡು ನರ್ತಿಸುತ್ತಾಳೆ. ತನ್ನಲ್ಲಿ ಉಂಟಾಗಿರುವಂತಹ ಒಂದು ಸುಖವನ್ನು ತೋರ್ಪಡಿಸುವುದಕ್ಕಾಗಿ, ತನ್ನಲ್ಲಿ ಉಂಟಾಗಿರುವಂತಹ ಆನಂದವನ್ನು ತೋರ್ಪಡಿಸುವುದಕ್ಕಾಗಿ ಏನು ಮಾಡ್ತಾಳಂದ್ರೆ ಹಾಡ್ತಾಳ, ಕುಣಿತಾಳ, ನಲಿತಾಳ. ಹಾಡ್ತಾಳ, ಕುಣಿತಾಳ, ನಲಿತಾಳ, ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ತನ್ನ ಮನದ ಬಯಕೆಯನ್ನು, ತನ್ನ ಮನದ ಅಂತಃಸುಖವನ್ನು, ತನ್ನ ಮನದೊಳಗಿರುವಂಥ ಒಂದು ಸಂತೋಷ ಸಾಗರದಲ್ಲಿ ಏನು ತಲಾಡ್ತಾ ಇದ್ದಾಳಲ್ವ, ಅದನ್ನೇ ಏನು ಮಾಡ್ತಾಳೆ ಅಂತಂದ್ರೆ ಮಾತಿನ ಮೂಲಕ ಏನು ಮಾಡ್ತಾಳೆ ಇಲ್ಲಿ ಹೊರ ಹಾಕ್ತಾಳೆ. ವಿದ್ಯಾರ್ಥಿಗಳು ಹಾಗೇನೆ ನಾವು ಖುಷಿಯಾದಾಗ ಹಾಡ್ತಿರ್ತೀವಲ್ಲ, ಅಕ್ಕಿಯಂತೆ ಹಾರಬಲ್ಲೆನು, ಏನಪ್ಪ ಅಂದ್ರೆ ತೇಲಬಲ್ಲೆನು, ಬಹಳ ಖುಷಿಯಾಗಿತ್ತು ನನಗೆ, ಇನ್ನೇನು ಬೇರೆದೇನು ಬೇಡ, ನಾನು ನೋಡಿಬಿಟ್ಟೆ, ನಾನು ಕಂಡುಬಿಟ್ಟೆ, ನನಗೆ ಖುಷಿ ಆಯಿತು, ನಾನು ಅನುಭವಿಸಿದೆ. ಮೌಂಟ್ ಎವರೆಸ್ಟ್ ಏರ್ತಿರ್ಬೇಕಾದ್ರೆ ಹಂಗೆ ಆಗಿರ್ತದೆ, ಭಾಳ ಕಷ್ಟ, ಹೇಳೋದು ಬೀಳೋದು, ಹೇಳೋದು ಬೀಳೋದು, ಹೇಳೋದು ಅಷ್ಟೇ. ನಾವೆಲ್ಲ ಕಷ್ಟಗಳನ್ನು ಮಾಡ್ಕೊಂಡು ಮೇಲೆ ಹೋದಾಗ ಅಯ್ಯೋ ನಾನು ನೋಡಿದೆ, ನಾನು ಖುಷಿಪಟ್ಟೆ, ಮೇಲೆ ಹೋಗಿ ಕೆಕ್ಕೆ ಹೊಡೆಯೋದು, ಕೂಗೋದು ಎಲ್ಲ ಮಾಡ್ತೇವಲ್ಲ ಸಂತೋಷ ಆದಾಗ. ಈ ಹುಡುಗಿ ಕೂಡ ಬಾಲ್ಯದಿಂದಲೂ ಕಾದಂಥ ಶಬರಿ ಇನ್ನೇನು ಮುಪ್ಪಾಗಿದ್ದಾಳೆ. ರಾಮನ ದರ್ಶನವನ್ನು ಮಾಡಿದ್ದು, ಅವರಿಗೆಲ್ಲ ಸತ್ಕಾರವನ್ನು ನೀಡಿದಾದ್ಮೇಲೆ ಏನು ಮಾಡ್ತಾಳ, ಬಹಳ ಖುಷಿಯಿಂದ ಒಂದು ಹಾಡನ್ನು ಹಾಡ್ತಾಳೆ. ಆ ಹಾಡು ಏನು ಅಂತ ಮುಂದಿನ ತರಗತಿಗೆ ನೋಡೋಣ ಮಕ್ಕಳ.